ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಯುತ್ತಿರುವ ಶಿವಮೊಗ್ಗ ದಸರಾ 2025ರ ಅಂಗವಾಗಿ ಮೆಸ್ಕಾಂ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ನಗರದ ಶಿವಪ್ಪನಾಯಕ ವೃತ್ತದ ಬಳಿ ಇಂದು ಏರ್ಪಡಿಸಲಾಗಿದ್ದ ಆಹಾರ ದಸರಾದಲ್ಲಿ ಬಾಳೆಹಣ್ಣು ಹಾಗೂ ಇಡ್ಲಿ ತಿನ್ನುವ ಸ್ಪರ್ಧೆ ವೀಕ್ಷಕರ ಗಮನ ಸೆಳೆಯಿತು. ಮೆಸ್ಕಾಂ ಮಹಿಳಾ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ಬಾಳೆಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಮೆಸ್ಕಾಂ ಲೆಕ್ಕಾಧಿಕಾರಿ ಜಾನಕಿರವರು 2 ನಿಮಿಷದಲ್ಲಿ 8 ಬಾಳೆಹಣ್ಣುಗಳನ್ನು ತಿಂದು ಮೊದಲ ಸ್ಥಾನವನ್ನು ಪಡೆದರೆ 7 ಬಾಳೆಹಣ್ಣು ತಿಂದು ವಿಶಾಲಾಕ್ಷಿ ಪಿ ಅವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡರು. ಮೆಸ್ಕಾಂ ಪುರುಷ ಸಿಬ್ಬಂದಿಗಳಿಗಾಗಿ ಆಯೋಜಿಸಲಾಗಿದ್ದ ಇಡ್ಲಿ ತಿನ್ನುವ ಸ್ಪರ್ಧೆಯಲ್ಲಿ ರಾಕೇಶ್ ಗೌಡ ಎನ್ನುವವರು 2 ನಿಮಿಷದಲ್ಲಿ 10 ಇಡ್ಲಿ ತಿಂದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು. ಸಂದೀಪ್ ಎಂಬುವವರು 5.5 ಇಡ್ಲಿ ತಿಂದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡರೆ ಸುಮಿತ್ ಸಾಗರ್ ಎಂಬುವರು 4.25 ಇಡ್ಲಿ ತಿಂದು ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಆಹಾರ ದಸರಾ ಕಾರ್ಯಕ್ರಮವನ್ನು ಶಾಸಕ ಎಸ್.ಎನ್. ಚನ್ನಬಸಪ್ಪ ಉದ್ಘಾಟಿಸಿದರು. ಎಲ್ಲರಿಗೂ ಕೂಡ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಮೊದಲನೇದಾಗಿ ಮೆಸ್ಕಾಂ ಪುರುಷ ಸಿಬ್ಬಂದಿಗಳಿಗೆ 2 ನಿಮಿಷಗಳಲ್ಲಿ ಇಡ್ಲಿ ಹಾಗೆ ಸಾಂಬಾರು ತಿನ್ನುವಂತಹ ಸ್ಪರ್ಧೆ. ಖುಷಿ ಆಯಿತು. ಮೊದಲನೇದಾಗಿ ದಸರಾ ಹಬ್ಬಕ್ಕೆ ನಮ್ಮ ಮೆಸ್ಕಾಂ ಇಲಾಖೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ನಮ್ಮ ವೀರೇಂದ್ರ ಸರ್ ಅವರು ನಮಗೆಲ್ಲ ಎಂಪ್ಲಾಯೀಸ್ಗಳಿಗೂ ಪ್ರತಿಯೊಂದು ಇದನ್ನು ಇದು ಮಾಡ್ಕೊಂಡು ಎಲ್ಲರಿಗೂ ಬರೋಕ್ಕೆ ಹೇಳಿ ಎಲ್ಲ ಇದನ್ನು ಇದು ಮಾಡಿದ್ದಾರೆ. ಮತ್ತು ಹಾಗೆ ಇಡ್ಲಿ ತಿನ್ಬೇಕಾದ್ರೆ ಅದು ಒಂದೊಂದು ಇದನ್ನು ತಿನ್ನೋದಕ್ಕೆ ಅಂತ ಅಲ್ಲ, ಬಟ್ ಒಂದು ಕಾಂಪಿಟೇಷನ್ ಅನ್ನೋದು ಒಂದು ಇದ್ದಿದ್ದಾಗ ಅಲ್ಲಿ ನಮಗೆ ಎಲ್ಲ ಇದನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮೀಡಿಯಾದವರಾಗಲಿ ಪ್ರತಿಯೊಬ್ಬರಾಗಲಿ ಚನ್ನಬಸಪ್ಪ ಸರ್ ಆಗಲಿ ಪ್ರತಿಯೊಬ್ಬರು ಅಲ್ಲಿ ಎಲ್ಲ ಇದು ಮಾಡ್ಕೊಂಡು ಪ್ರತಿಯೊಂದು ಇದಕ್ಕೂ ಪ್ರೋತ್ಸಾಹ ಕೊಟ್ಟು ಇದು ಮಾಡಿದ್ದಕ್ಕೆ ನಾವು ಇಡ್ಲಿ ತಿಂದಿದ್ದೀವಿ. ಈಗ ನಾವೇನು ದಿನ ತಿನ್ನೋದಂತ ಅಲ್ಲ, ಈಗ ಒಂದು ಹಂತ ನಾವೀಗ ಈಗ ಒಂದು ಕಾಂಪಿಟೇಷನ್ ಅಂತ ಒಂದು ಖುಷಿಗೆ ತಿಂದಿರೋದು ಅಷ್ಟೇ. ಅದು 2 ನಿಮಿಷದಲ್ಲಿ ಮುಗಿಸಿದೆ ಸರ್. 10 ಇಡ್ಲಿ ತಿಂದಿದ್ದೀವಿ. ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಸಹಕಾರದಿಂದ ತಿಂದಿದ್ದೀವಿ. ಫಸ್ಟ್ ಆಫ್ ಆಲು ಬೇರೆ ಮತ್ತೆ ಇಲ್ಲ ಸರ್. ನಮ್ಮ ಮೆಸ್ಕಾಂ ಇಲಾಖೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಇನ್ನೂ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ. ಹಿಂಗೆ ಇದೇ ರೀತಿ ಎಲ್ಲ ರೀತಿಯೂ ಎಲ್ಲರಿಗೂ ಪ್ರೋತ್ಸಾಹ ಇದು ಮಾಡಿ. ಕಾಂಪಿಟೇಷನ್ ಇದೆ ಸರ್. ಈಗ ನಾವು ನಮ್ಮ ಪಕ್ಕದಲ್ಲೂ ಇದು ಮಾಡ್ತಾಯಿದ್ರು. ಅಂದರೆ 10 ಇಡ್ಲಿಗೆ ಯಾರು ಬಂದಿಲ್ಲ ಸರ್. ಈಗ ಆಲ್ರೆಡಿ ಒಂದು 4, 5, 6 ತನಕ ಬಂದಿದ್ದಾರೆ. ಒಂದು 10 ಇಡ್ಲಿ ನಾವು ಆಲ್ಮೋಸ್ಟ್ ಇಲ್ಲ ಸರ್. ಈಗ ನಾವು ತಿಂದಿದ್ದೆ ಈಗ ಅದು ಬರ್ತಿರ್ಲಿಲ್ಲ. ಈಗ ಬರ್ರಿ ಅಂತೇಳೆಲ್ಲ ಇದು ಮಾಡಿ ನಮಗೆ ಇದು ಮಾಡಿದಾಗ ಬಂದಿದೆ ಅಷ್ಟೇ ಜೊತೆಗೆ. ಓಕೆ. ಈ ದಿನ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮ ಮಾನ್ಯ ಆಯುಕ್ತರು ಮತ್ತು MLA ಅವರ ಮಾರ್ಗದರ್ಶನದಲ್ಲಿ ಆಹಾರ ದಸರಾ ಸಮಿತಿಯಿಂದ ನಾವು ಇಡ್ಲಿ ಮತ್ತು ಹಣ್ಣು ತಿನ್ನುವಂಥ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಈ ದಿನ ಸಾರ್ವಜನಿಕರು ಮತ್ತು ಮೆಸ್ಕಾಂ ಇಲಾಖೆಯವರು ಎಸ್ಪೆಷಲಿ ಅವರಿಗೆ ಕೂಡ ಪ್ರತ್ಯೇಕವಾಗಿ ಆಯೋಜಿಸಿದ್ವಿ. ಮತ್ತು ಸಾರ್ವಜನಿಕರಿಗೂ ಸಹಿತ ಇತ್ತು. ಮತ್ತು ಪುರುಷ ಮತ್ತು ಮಹಿಳೆಯರಿಗೆ ಅಂತೇಳಿ ವಿಭಾಗ ಮಾಡಿ ಅವರಿಗೆ ಇಡ್ಲಿ ಮತ್ತು ಬಾಳೆಹಣ್ಣು ತಿನ್ನುವಂಥ ಸ್ಪರ್ಧೆ ಮಾಡಿದ್ವಿ. ಈ ದಿನ ಸಾರ್ವಜನಿಕರು ತುಂಬ ಉತ್ಸುಕತೆಯಿಂದ ಪಾಲ್ಗೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನಮಗೂ ತುಂಬ ಪ್ರತಿ ವರ್ಷದಂತೆ ಸರ್ ಈಗ ಆಲ್ಮೋಸ್ಟು ಅಂದರೆ ಸಾರ್ವಜನಿಕರಲ್ಲಿ ಜಾಸ್ತಿ ಇದೆ ಸರ್. ಆಲ್ಮೋಸ್ಟ್ ಒಂದು 100 ಜನ ಇದ್ದಾರೆ ಸರ್. 100 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮೆಸ್ಕಾಂನವರು ಅವ್ರದ್ದೊಂದು ಸ್ವಲ್ಪ ಲಿಮಿಟೆಡ್ ಇತ್ತು. ಅವಕ್ಕೆ ಅವರು ಡ್ಯೂಟಿ ಇರೋದ್ರಿಂದ ಅವರು ಒಂದು 50 ಜನ ಬಂದಿದ್ದರು ಸರ್. ತುಂಬ ಚೆನ್ನಾಗಿ ಆಗ್ತಾ ಇದೆ. ಅವರಿಗೆಲ್ಲ ನಾವು ಬಹುಮಾನವಾಗಿ ಮಹಾನಗರ ಪಾಲಿಕೆ ವತಿಯಿಂದ ನಾವು ಗೃಹೋಪಯೋಗಿ ವಸ್ತುಗಳನ್ನು ಕೊಡ್ತಾ ಇದ್ದೀವಿ. ಗ್ಯಾಸ್ ಸ್ಟವ್ ಮತ್ತು ಕಡಾಯಿ ಮತ್ತು ಐರನ್ ಬಾಕ್ಸ್ ಅಂತ ವಸ್ತುಗಳನ್ನು ಕೊಡ್ತಾ ಇದ್ದೀವಿ ಸರ್. ಚೆನ್ನಾಗಿ ನಡೀತಾ ಇದೆ. ಆಹಾರ ದಸರಾ ಭಾಗವಾಗಿ ಇದು ಆ್ಯಕ್ಚುಲಿ ಸ್ಪೆಷಲಿ ಈ ಒಂದು ಸ್ಪರ್ಧೆನ ನಮ್ಮ ಶ್ರಮಿಕ ವರ್ಗದವರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವರಿಗೆ ತುಂಬ ಸಂತೋಷವನ್ನು ಪಡ್ತಾ ಇದ್ದಾರೆ ಸರ್. ಅದನ್ನು ನೋಡಿ ತುಂಬ ನಮ್ಮ ಇದು ದಸರಾ ಇನ್ನೂ ಒಂದು ತುಂಬ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ. ನಮಸ್ಕಾರ. ನಮ್ಮನೆ ಕುರುಬ್ರಪಳ್ಳಿ ಓಟಿ ರೋಡಲ್ಲಿರೋದು. ನಾನು ಖಾಸಗಿ ಸಂಸ್ಥೆಯಲ್ಲಿ ಪ್ರೈವೇಟ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ 5 ವರ್ಷದಿಂದ 2018ರಲ್ಲಿ ಬಾಳೆಹಣ್ಣು ತಿಂದು ವಿನ್ನರ್ ಆಗಿದೆ. ಆದರೆ ನೆಕ್ಸ್ಟು ರಾಗಿ ಮುದ್ದೆ 1 ನಿಮಿಷದಲ್ಲಿ ತಿಂದು ಪ್ರತಿ ಸಲ ವಿನ್ನರ್ ಆಗ್ತಿರ್ತೀನಿ. ಲಾಸ್ಟ್ ಟೈಮು ಕೂಡ ಇಡ್ಲಿ ಸಾಂಬಾರು. ಈ ಸಲ ಮತ್ತೆ 12 ಬಾಳೆಹಣ್ಣು ತಿಂದು ವಿನ್ನರ್ ಆಗಿದ್ದೀನಿ. ನನಗೆ ತುಂಬ ಸಂತೋಷ ಆಗುತ್ತೆ. ಪ್ರತಿಯೊಂದು ದಸರಾದಲ್ಲೂ ನಾನು ಭಾಗವಹಿಸ್ತಾ ಇರ್ತೀನಿ. ನನಗೆ ಒಂದು ಉಡುಗೊರೆ ಸಿಕ್ಕೋದು ತುಂಬ ಸಂತೋಷ. ಅದರಿಂದ ದಸರಾಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. 12 ಬಾಳೆಹಣ್ಣು ತಿಂದಿರೋದು ನನಗೆ ಗಿನ್ನಿಸ್ ರೆಕಾರ್ಡ್ ಆಗಲೇಬೇಕು ಅಂತ 5 ಇಯರ್ಸಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ. ಮಾಡಲೇಬೇಕು.